ಕರುನಾಡಿನ ಕಲೆ ಮತ್ತು ವಾಸ್ತುಶಿಲ್ಪದ ಕಿರೀಟದಲ್ಲಿ ಮಿನುಗುವ ಎರಡು ಅಮೂಲ್ಯ ರತ್ನಗಳೆಂದರೆ ಬೇಲೂರು ಮತ್ತು ಹಳೇಬೀಡು. 800 ವರ್ಷಗಳಿಗೂ ಹಿಂದಿನ ಇತಿಹಾಸದ ಪುಟಗಳನ್ನು ತಿರುವಿದರೆ ಕಣ್ಣ ಮುಂದೆ ಬರುವುದು ಹೊಯ್ಸಳ ಸಾಮ್ರಾಜ್ಯದ ಸುವರ್ಣಯುಗ. ಬನ್ನಿ, ಕಲ್ಲುಗಳು ಕತೆ ಹೇಳುವ, ಶಿಲೆಗಳು ಸಂಗೀತ ನುಡಿಸುವ ಈ ವಿಸ್ಮಯ ಲೋಕಕ್ಕೆ ಒಮ್ಮೆ ಭೇಟಿ ನೀಡೋಣ. ನಮ್ಮ ಮೊದಲ ಪಯಣ ಬೇಲೂರಿನ ಕಡೆಗೆ. ಯಗಚಿ ನದಿಯ ದರದಲ್ಲಿರುವ ಈ ಸುಂದರ ತಾಣ ಅಂದಿನ ಹೊಯ್ಸಳರ ರಾಜಧಾನಿಯಾಗಿತ್ತು. ಇಲ್ಲಿರುವ ಚೆನ್ನಕೇಶವ ದೇವಾಲಯ ಕೇವಲ ಕಲ್ಲಿನ ಗುಡಿಯಲ್ಲ, ಅದೊಂದು ಅದ್ಭುತ ಕಾವ್ಯ. ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನನು ತಲಕಾಡಿನ ಮಹಾ ಕದನವನ್ನು ಗೆದ್ದ ನೆನಪಿದಾನಪಿಗಾಗಿ ಈ ಭವ್ಯ ಮಂದಿರವನ್ನು ನಿರ್ಮಿಸಿದನು. ಇಲ್ಲಿನ ಹೊರಗೋಡೆಯ ಮೇಲೆ ಕಣ್ಣು ಹಾಯಿಸಿದರೆ ಸಾಕು, ಪ್ರತಿಯೊಂದು ಕಲ್ಲು ಜೀವಂತವಾಗಿರುವಂತೆ ಭಾಸವಾಗುತ್ತದೆ. ಆಕರ್ಷಕವಾಗಿ ನಿಂತಿರುವ ದರ್ಪಣ ಸುಂದರಿ, ಗಿಳಿಯೊಂದಿಗೆ ಮಾತನಾಡುವ ಶುಕಭಾಷಿಣಿ, ಒಟ್ಟು 42 ಮದನಿಕೆಯರ ಶಿಲ್ಪಗಳು ಅಂದಿನ ಶಿಲ್ಪಿಗಳ ಕೈಚಳಕಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಕುಸುರಿ ಕಲೆಗೆ ಬೇಲೂರೇ ಸಾಟಿ. ಬೇಲೂರಿನಿಂದ ಕೇವಲ 16 ಕಿಲೋಮೀಟರ್ ದೂರ ಕ್ರಮಿಸಿದರೆ ನಮಗೆ ಸಿಗುವುದು ಹಳೇಬೀಡು. ಅಂದಿನ ಕಾಲದಲ್ಲಿ ದ್ವಾರ ಸಮುದ್ರ ಎಂದು ಕರೆಯಲ್ಪಡುತ್ತಿದ್ದ ಈ ಊರಿನ ಹೊಯ್ಸಳೇಶ್ವರ ದೇವಾಲಯ ಅಪೂರ್ಣವಾಗಿದ್ದರೂ ಅದರ ಸೌಂದರ್ಯಕ್ಕೆ ಸರಿಸಾಟಿಯಿಲ್ಲ. ಇಲ್ಲಿನ ಗೋಡೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ತಳಭಾಗದಲ್ಲಿ ಸಾವಿರಾರು ಆನೆಗಳ ಸಾಲು, ಅದರ ಮೇಲೆ ಸಿಂಹಗಳು, ಕುದುರೆಗಳು ಮತ್ತು ಬಳ್ಳಿಗಳ ಕೆತ್ತನೆ. ಗೋಡೆಯ ಮೇಲ್ಭಾಗದಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ದೃಶ್ಯಗಳನ್ನು ಕಲ್ಲಿನ ಮೇಲೆಯೇ ಅತ್ಯಂತ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಒಂದೊಂದು ಆನೆಯ ಮುಖಭಾವವು ವಿಭಿನ್ನವಾಗಿದೆ ಎಂದರೆ ಅಂದಿನ ಶಿಲ್ಪಿಗಳ ತಾಳ್ಮೆ ಎಷ್ಟಿರಬೇಡ. 100 ವರ್ಷಗಳ ಕಾಲ ಹವಾಮಾನದ ಏರುಪೇರುಗಳನ್ನು ಮತ್ತು ಪರಕೀಯರ ದಾಳಿಯನ್ನು ಎದುರಿಸಿಯೂ ಈ ಕಲಾಕೃತಿಗಳು ಇಂದಿಗೂ ತಲೆ ಎತ್ತಿ ನಿಂತಿವೆ. ಜಕಣಾಚಾರ್ಯರಂತಹ ಮಹಾನ್ ಶಿಲ್ಪಿಗಳು ತಮ್ಮ ಉಳಿಸುತ್ತಿಗೆಗಳಿಂದ ಕಲ್ಲಿಗೆ ಜೀವ ತುಂಬಿದ್ದಾರೆ. ಇದು ಬರೀ ಕಲ್ಲಲ್ಲ, ನಮ್ಮ ಕರುನಾಡಿನ ಹೆಮ್ಮೆಯ ಭವ್ಯ ಇತಿಹಾಸದ ಜೀವಂತ ಸಾಕ್ಷಿ. ಮುಂದಿನ ಪೀಳಿಗೆಗೆ ಈ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಕಲೆಯ ಮಡಿಲಿಗೆ ಭೇಟಿ ನೀಡಿ ಇತಿಹಾಸದೊಂದಿಗೆ ಒಂದಾಗಿ.